ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನಾಂಕ 1/7/2022 ಪ್ರಕಾರ ನಿಮ್ಮ ಓಲ್ಡ್ ಪೆನ್ಷನ್ 21,000 ರೂಪಾಯಿ ಇದೆ ಅನ್ಕೋರಿ. ಈ 21,000 ರೂಪಾಯಿಗೆ 1/7/2022 ಪ್ರಕಾರ 31% DA ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ 21,000ದ 31% DA ಎಷ್ಟಾಗುತ್ತೆ? 6,510 ರೂಪಾಯಿ ಆಗುತ್ತೆ. ಸೊ ಈಗ ಓಲ್ಡ್ ಪೆನ್ಷನ್ ಮತ್ತು DA ಅನ್ನು ಸೇರಿಸಿದಾಗ ಟೋಟಲ್ ಮೊತ್ತ ಆಗಿರೋದು 27,300 ರೂಪಾಯಿ ಆಗುತ್ತೆ. ಸೊ ಈಗ ಈ 27,300 ರೂಪಾಯಿ ಏನಿದೆ, ಇದಕ್ಕೆ DA ಏನಿದೆ 5% DA ತೊಗೊಳ್ಳೋಣ. ಓಕೆ, ಈಗ ನ್ಯೂ DA ಮರ್ಜ್ ಈಗ 31% DA ಮರ್ಜ್ ಆದಮೇಲೆ ಈಗ ಹೊಸ DA ಒಂದು 5% ತೊಗೊಂಡೋಣ. 5% ತೊಗೊಂಡ್ರೆ ಎಷ್ಟಾಗುತ್ತೆ? ನಮಗೆ 1,365 ರೂಪಾಯಿ ಆಗುತ್ತೆ. ಸೊ ಈಗ ಟೋಟಲ್ ಆಗಿ ನಿಮ್ಮ ಬೇಸಿಕ್ ಪ್ಲಸ್ ಓಲ್ಡ್ DA ಪ್ಲಸ್ ಈಗ ಹೊಸ DA ಅನ್ನು ಸೇರಿಸಿ ಒಟ್ಟಾರೆಯಾಗಿ 21,000 ರೂಪಾಯಿ ಇದ್ದ ಓಲ್ಡ್ ಪೆನ್ಷನ್ ಈಗ ಬಂದುಬಿಟ್ಟು 35,175 ರೂಪಾಯಿ. ಈ ಥರ ನಿಮಗೆ ಫಿಟ್ಮೆಂಟ್ ಆಗಲಿ, ಓಕೆ, DA ಆಗಲಿ, ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.